ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಗುಂಟೂರು, ವಾರಂಗಲ್, ಕಮ್ಮ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಅದ್ರ ಜೊತೆ ನಾವು ಇವತ್ತು ಏನೆಲ್ಲ ಕೆಲಸ ಮಾಡಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಇದು ಬಂದ್ಬಿಟ್ಟು 2043 ಸಿಜೆಂಟಾ 1.5 ಎಕರೆ ಇರುತ್ತೆ ಅಂತ ಹೇಳಿದ್ವಿ. ಸೊ ಅದನ್ನು ನಾವು ಹರಿದು ಇವಾಗ ಆದ್ಮೇಲೆ ಇವತ್ತು ಬೇಗ ಆಗಿರೋದ್ರಿಂದ ನಾವು ಮಂಡೆ ಹಾಕ್ತಾ ಇದ್ದೀವಿ. ಇದು ಸೊ ಆ್ಯಕ್ಚುಲಿ ಇದೆಲ್ಲ ಕೆಲಸ ನಾವು ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಮಾಡಿರ್ತಕ್ಕಂಥ ಕೆಲಸ. ಇದಾದ್ಮೇಲೆ ಇವತ್ತಿನ ಕೆಲಸ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಥರ ಸಾಲ ಹಾಕಿಬಿಟ್ಟಿದೆ, ಯಾಕಂದರೆ ಒಂದು 3/4% ಕಾಯಿ ಆಲ್ರೆಡಿ ಒಣಗಿರೋದ್ರಿಂದ ಹಂಗೆ ಹಾಕ್ಬಿಟ್ರೆ ಬೇಗ ಆರಿಸಿ ಮತ್ತೆ ಮಂಡೆ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹಂಗೆ ಅದೇ ರೀತಿ ಹಾಕ್ತಾ ಇದ್ದೀವಿ. ಪೂರ್ತಿ ಮಚ್ಚೆ ನೀವು ಇಲ್ಲಿ ನೋಡ್ಬೋದು, 80ರಿಂದ 90% 2043 ಸಿಜೆಂಟಾ ನಮ್ಮದು ಫುಲ್ಲು ಮಚ್ಚೆ ಆಗಿಬಿಡುತ್ತೆ. ಈ 1.5 ಎಕರೆ ಅಂತ ನಮಗೆ ಭಾಳಷ್ಟು ಲಾಸ್ ಕೊಟ್ಟಿದೆ ಈ ವರ್ಷ. ಯಾಕಂದರೆ ಏನಾದ್ರು ಒಂದು 20 ಲಕ್ಷ, 1,20,000 ರೂಪಾಯಿ ಏನಾದರೂ ಖರ್ಚಿಟ್ಟಿರ್ತೀವಿ. ಸೊ ಈಗ ಎಷ್ಟು ಬರುತ್ತೆ ಅನ್ನೋದು ನೋಡ್ಬೇಕು. ಯಾಕಂದರೆ ಮುಂದಿನ ವಾರ ಸೋಮವಾರ ನಾನು ಬ್ಯಾಡಗಿ ಮಾರ್ಕೆಟ್ಗೆ ಹೋಗ್ತೇನೆ. ಇವುಗಳನ್ನೆಲ್ಲ ಹಾಕ್ಕೊಂಡು 5531 ಮತ್ತು ಈ ಸಿಜೆಂಟನ್ನು ಹಾಕ್ಕೊಂಡು ಹೋಗ್ತೀನಿ. ಅಲ್ಲಿ ಕೂಡ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವ ಕಾಯಿ ಯಾವ ಬೆಳಿಗ್ಗೆ ಮಾರಾಟ ಆದ ಅನ್ನೋದನ್ನು, ಯಾವ ರೀತಿ ಎಷ್ಟು ಲಾಸ್ ಆಯ್ತು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಹೊಸ ಕಾಯಿಗಳು 70,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜಕಾಯಿ ನೋಡೋದಾದರೆ 12ರಿಂದ 15,000 ಮಾರಾಟ ಆಗಿದ್ದಾವೆ. ತೇಜಕಾಯಿ 12ರಿಂದ 15,000 ಮಾರಾಟ ಆಗಿದ್ದಾವೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ಡಿ ಡಿ ಕಾಯಿ ನೋಡೋದಾದರೆ 11ರಿಂದ 13,000 ಮಾರಾಟ ಆಗಿದ್ದಾವೆ. ಡಿ ಡಿ 11ರಿಂದ 13,000 ಮಾರಾಟ ಆಗಿದ್ದಾವೆ. ಸಿಜೆಂಟಾ ಬ್ಯಾಡಗಿ ನೋಡೋದಾದರೆ 10ರಿಂದ 12,000 ಮಾರಾಟ ಆಗಿದ್ದಾವೆ. ಸಿಜೆಂಟಾ ಬ್ಯಾಡಗಿ 10ರಿಂದ 12,000 ಮಾರಾಟ ಆಗಿದ್ದಾವೆ. ನೀವು ಇಲ್ಲಿ ನೋಡ್ಬೋದು 5531 ಆಲ್ರೆಡಿ ನಾವು ಆರಿಸಿದ್ದು ನಿಮಗೆ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಅವೆಲ್ಲ ಪೂರ್ತಿ ಒಣಗಿರೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ನಾವು ಸ್ವಲ್ಪ ಇದು ಚಳಿ ಇರಬೇಕಾದ್ರೆ ಆಗಿದ್ವಿ. ಯಾಕಂದರೆ ಕಾಯಿ ತುಂಡು ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬೇಗನೆ ಅಷ್ಟೊತ್ತಿಗೆ ಮಂಡೆ ಹಾಕಿದ್ವಿ. ಓಕೆನಾ? ಇನ್ನು 5531 ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ 10ರಿಂದ 12,000 ಹೈಯೆಸ್ಟ್ ರೇಟ್ ಇವತ್ತು ಮಾರಾಟ ಆಗಿದೆ. ಇಲ್ಲಿ ನೀವು ನೋಡ್ತಾ ಇದ್ರೆ 5531 ನಾವು ಮಂಡೆ ಹಾಕ್ತಾ ಇದೀವಲ್ಲ, ಇದೇ ಕಾಯಿ 10ರಿಂದ 12,000 ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ. ಇನ್ನು ನಂಬರ್ 5 ನೋಡೋದಾದರೆ 11ರಿಂದ 14,000 ಮಾರಾಟ ಆಗಿದೆ. ನಂಬರ್ 5 11ರಿಂದ 14,000 ಮಾರಾಟ ಆಗಿದೆ. ಇನ್ನು 355 ಬ್ಯಾಡಗಿ ನೋಡೋದಾದರೆ 9,500ರಿಂದ ಹಿಡಿದು 11,500ವರೆಗೂ ಮಾರಾಟ ಆಗಿದೆ. 355 ಬ್ಯಾಡಗಿ. ಇನ್ನು ಸೂಪರ್ 10 ನೋಡೋದಾದರೆ 11,000ದಿಂದ ಹಿಡಿದು 13,500ವರೆಗೂ ಮಾರಾಟ ಆಗಿದೆ ಸೂಪರ್ 10. ಓಕೆನಾ? ಇನ್ನು 273 ಕುಬೇರ ನೋಡೋದಾದರೆ 9ರಿಂದ 11,000 ಮಾರಾಟ ಆಗಿದೆ. 273 ಕುಬೇರ 9,000ದಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. ಇನ್ನು ಬಂಗಾರಂ ಕಾಯಿ ನೋಡೋದಾದರೆ 10ರಿಂದ 12,500 ಮಾರಾಟ ಆಗಿದೆ. ಬಂಗಾರಂ 10ರಿಂದ 12,500 ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು 2043 ಸಿಜೆಂಟಾ ನೋಡೋದಾದರೆ 11ರಿಂದ 13,000 ಮಾರಾಟ ಆಗಿದೆ. 2043 11ರಿಂದ 13,000 ಮಾರಾಟ ಆಗಿದೆ. ನೀವು ಇಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ 2043 ಯಾವ ರೀತಿ ಎಷ್ಟು ನಮಗೆ ಹಾನಿ ಆಗಿದೆ, ಯಾವ ರೀತಿ ಮಚ್ಚಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಸೊ ಅದು ಕೂಡ ಇವತ್ತು ಗುಂಟೂರು ಮಾರ್ಕೆಟಲ್ಲಿ 13,000 ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ. ಓಕೆನಾ? ಈಗ ನೆಕ್ಸ್ಟು ವಾರಂಗಲ್ ಮಾರ್ಕೆಟ್ ನೋಡೋಣ. ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು 12,000 ಹೊಸ ಚೀಲಗಳು ಬಂದಿದ್ದಾವೆ. ಅದರಲ್ಲಿ ತೇಜಕಾಯಿ 12,500ರಿಂದ ಹಿಡಿದು 14,600ವರೆಗೆ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ ತೇಜಕಾಯಿ. ಇನ್ನು 5531 ನೋಡೋದಾದರೆ ವಾರಂಗಲ್ ಮಾರ್ಕೆಟಲ್ಲಿ 10ರಿಂದ 12,000 ಮಾರಾಟ ಆಗಿದೆ. 10ರಿಂದ 12,000 ಮಾರಾಟ ಆಗಿದೆ. ಇನ್ನು ಬ್ಯಾಡಗಿ ನೋಡೋದಾದರೆ ಬ್ಯಾಡಗಿ ಕಾಯಿ 11ರಿಂದ 13,000 ಮಾರಾಟ ಆಗಿದೆ. 11ರಿಂದ 13,000 ಮಾರಾಟ ಆಗಿದೆ. ಓಕೆನಾ? ಇನ್ನು ಕೊನೆಯದಾಗಿ ನಾವು ಕಮ್ಮ ಮಾರ್ಕೆಟ್ ನೋಡೋಣ. ಸೊ ಇದು ಕಮ್ಮ ಮಾರ್ಕೆಟಲ್ಲಿ 25,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜ ಬೆಸ್ಟ್ ಬಂದ್ಬಿಟ್ಟು 15,100 ರೂಪಾಯಿ ಮಾರಾಟ ಆಗಿದೆ ಬೆಸ್ಟ್ ಕಾಯಿ. ಇನ್ನು ಮೀಡಿಯಂ ಬಂದ್ಬಿಟ್ಟು 14ರಿಂದ 15,000 ಮಾರಾಟ ಆಗಿದೆ. ಈ ಮೂರು ಮಾರ್ಕೆಟ್ಗಳಲ್ಲಿ ತೇಜ ಎಲ್ಲಿ ಜಾಸ್ತಿ ಮಾರಾಟ ಆಗಿರೋದು ಅಂದರೆ ಕಮ್ಮ ಮಾರ್ಕೆಟಲ್ಲಿ ಇವತ್ತು 15,100 ಪ್ರತಿ 1 ಕ್ವಿಂಟಲ್ಗೆ ಮಾರ್ಕೆಟ್ ಆಗಿದೆ ತೇಜ ಕಾಯಿ. ಓಕೆನಾ?
ಇದಿಷ್ಟು ಕಬ್ಬ, ಗುಂಟೂರು ಹಾಗೂ ವಾರಂಗಲ್ ಈ 3 ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು 2043 ಸಿಜೆಂಟಾ. ನಾವು ಈಗ ಆರಿಸ್ತಾ ಇದೀವಲ್ಲ, ಇವತ್ತು ಆರಿಸಿರ್ತಕ್ಕಂಥ ಕಾಯಿ ಇಲ್ಲಿ ಒಳ್ಳೆ ಕಾಯಿ. ಸೊ ಎಷ್ಟು ಕಡಿಮೆ ನೋಡ್ರಿ, ಒಂದು 2 ರಿಂದ 3 ಕ್ವಿಂಟಲ್ ಮಾತ್ರ ಸಿಗುತ್ತೆ, 1.5 ಎಕರೆ ಅಷ್ಟು ಒಳ್ಳೆ ಕಾಯಿ ಸಿಕ್ಕಿದಾವೆ ಅಷ್ಟೇ. ಇದು ಬಂದ್ಬಿಟ್ಟು 2043 ಕೆಳಗೆ ನೋಡ್ರಿ, ಅಷ್ಟು ಯಾವ ರೀತಿ ಕೇಡಾಗಿದಾವೆ ಅನ್ನೋದು ನೀವು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಪೇಪರ್ ಆಗಿದಂಗೆ ಆಗಿದ್ದಾವೆ. ಇದು ಬ್ಯಾಡಗಿ ಮಾರ್ಕೆಟಲ್ಲಿ ಈ ರೀತಿ ಕಾಯಿಗೆ 2 ರಿಂದ 3 ಸಾವಿರ ಮಾತ್ರ ಬೆಲೆ ನಿಗದಿ ಮಾಡ್ತಾ ಇದ್ದಾರೆ ಹೋದ್ ಮಾರ್ಕೆಟಲ್ಲಿ. ಈ ಮಾರ್ಕೆಟ್ ಕೂಡ ನೋಡೋಣ, ನಾನು ಓದ ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ನಾವು ಒಂದು 5 ಸಾಲ ಡಬ್ಬಿ ಇಟ್ಟಿದ್ವಿ. ಸೊ ಡಬ್ಬಿ ಕಾಯಿ ನೋಡ್ರಿ, ಕೇಡ್ಗಾಯಿ. ಇದು ಡಬ್ಬಿ ಒಳ್ಳೆ ಕಾಯಿ ನೋಡ್ರಿ, ಚೆನ್ನಾಗಿದೆ ಡಬ್ಬಿದು. ಸೊ ಡಬ್ಬಿ ಕೇಡ್ಗಾಯಿ ಕೂಡ 2 ರಿಂದ 3 ಸಾವಿರ 4 ಸಾವಿರ ಬರಿತಾ ಇದ್ದಾರೆ. ಇನ್ನು ಡಬ್ಬಿ ಒಳ್ಳೆ ಕಾಯಿ ಕೂಡ ಕಾಯಿ ಮೇಲೆ ಕ್ವಾಲಿಟಿ ಮೇಲೆ ತಕ್ಕಂಗೆ ಬರಿತಾ ಇದ್ದಾರೆ ಡಬ್ಬಿ. ಸೊ ಡಬ್ಬಿದು ಏನಿಲ್ಲ ಅಂದ್ರೆ ನಮ್ದು 2-3 ಕ್ವಿಂಟಲ್ ಆಗ್ಬೋದು ಡಬ್ಬಿ. ಸೊ ಎಲ್ಲ ಬೆಳಿಗ್ಗೆ ಮಾರ್ನಿಂಗ್ ಮಂಡೆ ಹಾಕಿದ್ವಲ್ಲ, ಸೊ ಇವತ್ತು ಮಧ್ಯಾಹ್ನ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇದ್ರೆ ಮಂಡೆ ಯಾವ ರೀತಿ ಹಾಕಿದ್ವಿ ಅಂತೇಳಿ. ಸೊ ಇದು ಕೂಡ ಚೆನ್ನಾಗಿದೆ, ಕಾಯಿ ಕ್ವಾಲಿಟಿ ಇದೆ. ಏನಿದ್ರೆ ಒಂದು 12 ಸಾವಿರದ ಮೇಲೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಸೊ ಸೋಮವಾರ ಮಾರ್ಕೆಟ್ಗೆ ನಾನು ಹೋಗ್ತಿಲ್ಲ, ಅವಾಗ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ, ಓಕೆನಾ. ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.